ಬನ್ನಿ ಗೈಸ್, ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ನಮ್ಮ ಮನೆಯವರು ಪೂರಟ್ ತಂದಾರ, ಸುತ್ತಲೂ ಪೂರಟ್ ಹಾಕಕತ್ತಾರ. ಬನ್ನಿ ತೋರಿಸ್ತೇನೆ ನಿಮಗೂ. ನೋಡಿ, ಸುತ್ತಲೂ ನಾವೀಗ ಪೂರಟ್ ಹಾಕ್ತೇವೆ. ಪೂರಟ್ ಪಾಕೆಟ್ ತಂದಾರ ನಮ್ಮ ಮನೆಯವರು. ನೋಡಿ, ಇಲ್ಲಿ ಕಸ ಎಷ್ಟು ಬೆಳೆದಿದೆ. ಹಾವಿನ ಮರಿಗಳು ಈಗ 2 ದಿನ ಆಯ್ತಲ್ಲ, ಹಾವಿನ ಮರಿಗಳು ಭಾಳ ಬರತ್ತಾವು. ಹಾಗಾಗಿ ನಾವು ಸುತ್ತಲೂ ಹಾಕ್ತೇವೆ. ಇಲ್ಲಿ ಪೋರೆಟ್ ಸೇಮ್ ಈ ಗೋಬಿ ಮಂಚೂರಿ ಸ್ಮೆಲ್ ಪೋರೆಟ್ ಅದ. ಓನರ್ ಬಂದು ಕ್ಲೀನ್ ಮಾಡಿಸೋದೇ ಇಲ್ಲ, ನಾವೇ ಕ್ಲೀನ್ ಮಾಡಿಸ್ತೇವೆ. ಈಗ ನಾವು ಸುರಕ್ಷಿತವಾಗಿರ್ಬೇಕು ಅಂತಂದ್ರೆ ಯಾರು ಮಾಡಿಸಿದ್ರು ಏನು, ಹಾಗಾಗಿ ನಾವು ಕ್ಲೀನ್ ಮಾಡ್ತಿರ್ತೇವೆ. ಈಗ ಸ್ವಲ್ಪ ಮಳೆ ಬಿದ್ದಿತ್ತಲ್ಲ, ಹಾಗಾಗಿ ಮತ್ತೆ ಕಸ ಜಾಸ್ತಿ ಆಗಿಬಿಟ್ಟತಿ. ಕಳೆನಾಶಕ ಬೇರೆ ಹೊಡಿಸ್ಬೇಕು, ಹೊಡಿಸಿದ್ರೆ ಎಲ್ಲ ಸ್ವಚ್ಛ ಆಗ್ತತಿ. ಅಲ್ಲಿ ಸೈಡ್ ಹಾಕ್ತೀರ ಅಲ್ರಿ, ಇಲ್ಲಿ ಸೈಡಿಗೆ ಕಿಟಕಿ ಸೈಡ್ ಐತಲ್ಲ, ಅಲ್ಲಿ ಸಂದೆ ಐತಲ್ಲ, ಅಲ್ಲೊಂದು ಸ್ವಲ್ಪ ಹಾಕ್ರಿ. ಇಲ್ಲ ರೀ, ಇಲ್ಲಿ ಪಕ್ಕದ್ದು ನಮ್ಮ ಗೋಡೆ ಐತಲ್ಲ, ಅಲ್ಲಿ ಹಾಕಿ. ಹುಷಾರು. ನಿಜವಾಗ್ಲೂ ಗೋಬಿ ಮಂಚೂರಿ ಸ್ಮೆಲ್ ಪೋರೆಟ್ ಅದ್ರ ಮೇಲೆ ಹಾಕಿತ್ತು. ಎಲ್ಲ ಹೋಗ್ತದೆ ಬಿಡೋದು, ಏನಾಗಲ್ಲ. ನೋಡಿ ಕಸ ಯಾವ ರೀತಿ ಬೆಳೆದಿದೆ ಅಂತ. ನಮ್ಮನೆ ಸೈಡಿಗೆ ಸ್ವಲ್ಪ ಬಿರುಕು ಬಿಟ್ಟಿದ್ದೆಲ್ಲ ಗೋಡಿ. ನಿನ್ನೆ ನಾನು ಬಟ್ಟೆ ತೆಗಿಯೋಕ್ಕಂತ ಹೋದೆ ಅಲ್ಲ, ಹಾವಿನ ಮರಿ ಅಲ್ಲಿ ಹೋಗ್ಬಿಡ್ತು. ಅಲ್ಲಿ ಹೋಗಿ ಸತ್ಯ ಸೇರ್ಕೊಂಡ್ಬಿಡ್ತಲ್ಲ, ಹಾಗಾಗಿ ಭಯ ಅನ್ನಿಸ್ತು. ಮತ್ತು ಇವತ್ತು ಬೇರೆ ಒಂದು ಹಾವಿನ ಮರಿ ಬಂತು. ಹಾಗಾಗಿ ನಮ್ಮ ಮನೆಯವ್ರಿಗೆ ಹೇಳಿದೆ ನಾನು, ಇಲ್ರಿ ಪೋರೆಟ್ ತರ್ರಿ, ಯಾಕೆ ಎಲ್ಲೇ ಮರಿ ಭಾಳ ಜಾಸ್ತಿ ಆಗಿ ಅವನ ಸತಿ ಬಂದೇ ಬರ್ತಾವು. ಹಾಗಾಗಿ ತಂದು ನಮ್ಮ ಮನೆಯವ್ರು ಹಾಕಾಗತ್ತಾರ. ಹಾಕಿದ್ರೆ ಅವು ಬರಲ್ಲ, ಪೋರೆಟ್ ಸ್ಮೆಲ್ಲಿಗೆ ಬರಲ್ಲ ಹೆಚ್ಚಾಗಿ. ಹಾಗಾಗಿ ಪೋರೆಟ್ ಹಾಕ್ತಾಯಿದ್ದಾರೆ. ಸ್ವಲ್ಪ ತಲೆ ಬಾಚ್ಕೊಂಡು ಈಗ ಸ್ವಲ್ಪ ಟೀ ಮಾಡ್ಕೊಳ್ಳಾರೆ. ಹಾಂ, ಕುಡ್ದಿರೆ ಎಲ್ಲಿಗ್ರಿ? ಮದುವೆ ರೀ? ನಾಳೆ ಇದಕ್ಕೆ ಹೋಗ್ಬೇಕಲ್ರಿ, ಹಂಗಾಗಿ ಇಲ್ಲರೇ ಮಸೂರಾಗ ಇರೋದ್ರೆ. ಹಾಂ 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 ಹಾಂ, ಹೋಗ್ರಿ. ಈಗ ಕರ್ಕೊಂಡು ಹೋಗ್ರಿ, ಬಂದ್ರು ಕರ್ಕೊಂಡು ಹೋಗ್ರಿ, ಏನಾಗಲ್ಲ. ನನ್ನ ಮಗಳದು ಎಷ್ಟು ಹೇರ್ ಫಾಲ್ ಆಗಿದೆ ನೋಡಿ. ನಾನು ಹೇಳಿದ್ರೆ ಅವಳು ಆಯಿಲೇ ಹಾಕಲ್ಲ ತೆಲಿಗೆ, ಹಾಗಾಗಿ ಎಷ್ಟು ಹೇರ್ ಫಾಲ್ ಆಗಿದೆ ನೋಡಿ. ಬನ್ನಿ, ತಲೆಲ್ಲ ಬಾಚ್ಕೊಂಡೆ, ಸ್ವಲ್ಪ ಮೇಲ್ಗಡೆ ಕುತ್ಕೊಂಡು ಒಂದು ಸ್ವಲ್ಪ ವಾಕ್ ಮಾಡೋಣ ಅಂದ್ಕೊಂಡೇನಿ. ನೋಡೋಣ ಏನಾಗ್ತದೆ. ಭಾಳ ದಿವಸ ಆಯ್ತು, ಬೆಳಗ್ಗೆ ಮಾಡ್ತಿದ್ದೆ, ಮಾಡಿರಲಿಲ್ಲ. ವೈಟ್ ಹೇರ್ಸ್ ಆಗಿಬಿಟ್ಟವು. ನಾನು ಅಜ್ಜಿ ಆಗಿಬಿಟ್ಟೇನೆ ನೋಡಿ, ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ನಮ್ಮ ಮನೆಯವರು ಬಂದರು. ನಾವು ನಿನ್ನೆ ಏನು ಅಂದ್ಕೊಂಡಿದ್ದೀವಿ ಅಂತಂದ್ರೆ, ಇಲ್ಲಿ ಸ್ವಲ್ಪ ಮನೆ ಮೇಲೆ ಟೆರೆಸ್ ಗಾರ್ಡನ್ ಮಾಡೋಣ ಅಂತ ಹೇಳಿ ನಾನು ನಮ್ಮ ಮನೆಯವ್ರು ಅಂದ್ಕೊಂಡಿದ್ವಿ ಅಲ್ರಿ. ಬಟ್ ಏನಂತಂದ್ರೆ ಎಲ್ಲದೂ ವ್ಯವಸ್ಥೆ ಮಾಡ್ಕೊಂಡ್ವಿ. ಏನಂತಂದ್ರೆ ಅಂದ್ರೆ ವಿಚಾರಗಳನ್ನು ಮಾಡ್ಕೊಂಡು, ಏನಂತಂದ್ರೆ ಯಾವ ರೀತಿ ಮಾಡಿದ್ರೆ ಏನಾಗ್ತೈತಿ ಅಂತ ಹೇಳಿ ಎಲ್ಲ ವಿಚಾರ ಮಾಡಿದ್ವಿ. ಲಾಸ್ಟಿಗೆ ಒಂದು ಸಮಸ್ಯೆ ಬಂದುಬಿಡ್ತು. ಏನು ಅಂತಂದ್ರೆ ಇಲ್ಲಿ ಮಂಗೆಗಳ ಕಾಟ ಹಾವಳಿ ಭಾಳ ಅಂತ ಹೇಳಿ ಏನು ಮಾಡಿದ್ರು ಏನು ಸಾರ್ಥಕತೆ ಆಗಲ್ಲ. ಈ ಇಡೀ ದಿನ ಸ್ಕೂಲಿಗೆ ಹೋಗಿರ್ತೇವೆ ನಾವು, ಮನೆಯಾಗಿರಲ್ಲ. ಹಾಗಾಗಿ ಏನಾಗ್ತತಿ ಅಂತಂದ್ರೆ, ಈಗ ನಾವಿಲ್ದಾಗ ಏನಾದರೂ ಬಂದು ಎಲ್ಲ ಹಾಳು ಮಾಡಿಬಿಟ್ರೆ, ಅಥವಾ ಸಸಿಗಳೇನಾದರೂ ಅವೆಲ್ಲ ಚಿಗುರು ಹೊಡೆದ ತಕ್ಷಣ ತಿಂದುಬಿಡ್ತಾವಲ್ಲ ಮಂಗೆಗಳು, ಹಾಗಾಗಿ ಹಾಳಾಗ್ತದೆ ಅಂತ ಹೇಳಿ ನಾನು ನಮ್ಮ ಮನೆಯವ್ರು ಏನು ಮಾಡಿದ್ವಿ, ಬೇಡ ಒಂದು ಬೇಕಾದ್ರೆ 4 ಪಾಟ್ ತಂದು ಬೇಕಾದ್ರೆ ಒಂದು ಸಿಂಪಲ್ಲಾಗಿ ಏನಾದರೂ ಹಾಕ್ಕೊಳ್ಳೋಣ, ಬೇಡ ಅಂತ ಹೇಳಿದರು. ಯಾಕಂತಂದ್ರೆ ಇಲ್ಲಿ ನಿಮಗೆ ತೋರಿಸ್ತೇನೆ. ಇಲ್ಲಿ ನೋಡಿ, ಇಲ್ಲಿ ಹೊಲ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಹೊಲದಲ್ಲಿ ಗೊಂಜಾಳ ಬೆಳೆದಿರ್ತಾರಲ್ಲ ರೈತರು, ಮಂಗೆಗಳ ಹಾವಳಿಗೆ ಎಷ್ಟಿರ್ತತಿ ಅಂತಂದ್ರೆ ಅವು ಅರ್ಧಕ್ಕರ್ಧ ಅವಕ್ಕೆ ಆಗ್ಬಿಡ್ತಾವೆ. ಹಾಗಾಗಿ ಆಮೇಲೆ ಇಲ್ಲಿ ಫಾರೆಸ್ಟ್ ಬೇರೆ, ಅಂದ್ರೆ ಹಿಂದೆ ಕ್ವಾರ್ಟರ್ಸ್ ಐತಲ್ಲ ಫಾರೆಸ್ಟ್ ಅವ್ರದ್ದು. ಇಲ್ಲಿ ನೋಡಿ ಮರಗಳು ಇದಾವಲ್ಲ, ಈ ಮರಗಳಿಂದ ಜಿಗಿದು ಬಂದು ಇಲ್ಲಿ ನಮ್ಮ ಮನೆಗೆ ಇಲ್ಲಿ ನೀರು ಇಟ್ಟಿರ್ತೇವೆ ನೋಡಿ ನಾವು. ಪಾಪ
ಮೂಕ ಪ್ರಾಣಿಗಳಂತ ಹೇಳಿ ನೀರಿಟ್ರೆ ಗಾಯ್ಸೋಕ್ಕೆ ನಾವು ಏನಿಲ್ಲ ಎಲ್ಲ ಹಾಳು ಮಾಡಿ ಹೋಗ್ಬಿಡ್ತಾವೆ. ಹಾಗಾಗಿ ನಾವೇನು ಮಾಡಿದ್ವಿ, ಬೇಡ ಬಿಡ್ರಿ, ಮಾಡೋದು ಬೇಡ, ಟೆರೆಸ್ ಗಾರ್ಡನ್ ಮಾಡೋದು ಬೇಡ, ಸಿಂಪಲ್ಲಾಗಿ ಒಂದು 4 ಪಾಟ್ ತಂದು ಗಿಡ ಹಚ್ಕೊಂಡ್ರೆ ಆಯಿತು ಅಂತ ಹೇಳಿ ವಿಚಾರ ಮಾಡೇವಿ. ನಮ್ಮ ಮನೆಯವರು ಎಲ್ಲ ರೀತಿ ಆರ್ಟಿಕಲ್ಚರ್ ಮಾಡ್ಯಾರಲ್ಲ ಗಾಯ್ಸ್, ಹಾಗಾಗಿ ಅವ್ರಿಗೆ ಎಲ್ಲದೂ ಐಡಿಯಾ ಐತಿ. ಅವರಾದರೂ ಚೆನ್ನಾಗಿ ಮಾಡ್ತಾರೆ, ಮಾಡಿರಿ ಅಂತ ಅಂದೆ. ನಾನು ಮಾಡ್ತೀನಿ, ಇದು ಈ ರೀತಿ ಸಮಸ್ಯೆ ಐತಲ್ಲ, ಹೆಂಗೆ ಮಾಡೋದು ಅಂತ ಹೇಳಿದರು. ನೋಡೋಣ ಮುಂದೆ ಯಾವಾಗಾದರೂ ಮಾಡ್ಬೇಕು ಅನ್ನಿಸಿದ್ರೆ ಮಾಡ್ತೇವೆ. ನೋಡೋಣ, ಭಾಳ ಆಸೆ ಐತೆ ಅದೊಂದು ಮಾಡಬೇಕು ಅನ್ನೋದು. ಮೇಲ್ಗಡೆ ಬಂದು ಕುಂತ್ರೆ ಮೂಡೇ ಚೇಂಜ್, ಒಳಗಡೆ ಇದ್ದರೆ ತಲೆಯಲ್ಲಿ 108 ಚಿಂತೆಗಳು ಅಲ್ವಾ. ಹಾಗಾಗಿ ಸ್ವಲ್ಪ ಮೇಲ್ಗಡೆ ಬಂದು ಮೂಡ್ ಫ್ರೆಶ್ ಅಪ್ ಮಾಡ್ಕೊಂಡು ಹೋಗ್ತೇವೆ. ನಾವೇನೋ ಮಾತಾಡಿದ್ರು ಗಂಡ ಹೆಂಡತಿ ಮೇಲ್ಗಡೆನ ಸ್ವಲ್ಪ ಜಾಸ್ತಿ ಬಂದು ಮಾತಾಡೋದು. ಹಲೋ, ಬನ್ನಿ. ಇವಾಗ ನಾನು ಸ್ನಾನ ಮುಗಿಸ್ಕೊಂಬಂದೆ. ನಿನ್ನೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಿನ್ನೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನಮಗೆ. ನೋಡಿ ಗೈಸ್, ನನ್ನ ಮಕ್ಕಳು ಸ್ಕೂಲಿಗೆ ಹೊರಟಾರೆ. ಗೈಸ್, ಯಾಕಂತಂದ್ರೆ ನಮ್ಗೆ 8th ಹೈಸ್ಕೂಲ್ ಅಲ್ಲ, ಅದಕ್ಕೆ ಕೋರ್ಟ್ ಇದೆ ಇಂಗ್ಲಿಷ್ ಮೀಡಿಯಂ ಅವ್ರಿಗೆ. ಇವಳಿಗೆ ಯೂನಿಫಾರ್ಮ್ ಎಲ್ಲ ರೆಡಿ ಇದೆ, ಬಟ್ ಅವ್ರ ಕಾಲ್ಗೆ ತಕ್ಕಂತೆ ಶೂ ಸಿಗ್ತಾ ಇಲ್ಲ. ಪ್ರಾಬ್ಲಮ್. ಅವ್ರ ಕಾಲ್ ಸೈಜ್ ನೋಡಿ ಗೈಸ್, ಇವಾಗ ಜಾಸ್ತಿ ಆಗಿದೆ ಅವ್ರ ಕಾಲ್, ಶೂ ಸೈಜ್ ಸಿಗ್ತಿಲ್ಲ ಅವಳಿಗೆ. ನಿನ್ನೆ ಹೋಗಿದ್ರು ಅವರು ಶೂ ತರಾಕಂತ ಹೇಳಿ. ಯೂನಿಫಾರ್ಮ್ ಇವತ್ತು ಕಡ್ಡಾಯವಾಗಿ ಹಾಕೊಂಡು ಹೋಗ್ಬೇಕಂತ ಅಂದ್ರು. ಆದ್ರೆ ಶೂ ಇದ್ದ ಕಾರಣ ಇವತ್ತು ಅವಳು ಇದು ಕಲರ್ ಡ್ರೆಸ್ ಹಾಕೊಂಡು ಹೋಗ್ತೇನಮ್ಮ ಅಂತ ಅಂದ್ಲು. ಅವಳ ಕಾಲು ಸ್ವಲ್ಪ ಉದ್ದ ಜಾಸ್ತಿ. ಅಂಗಡಿಯವರು ಇಲ್ಲಮ್ಮ ನಿನ್ನ ಸೈಜ್ ಇಲ್ಲ, ತರಿಸ್ಕೊಡ್ತೇವೆ ಅಂತ ಹೇಳ್ಯಾರ. ತರಿಸ್ಕೊಟ್ರೆ ಅವಳಿಗೆ ನಾಳೆ ಕಲರ್ ಡ್ರೆಸ್ ಅವ್ರಿಗೆ ನಾಡ್ದಿಂದ ಹಾಕ್ಕೊಂಡು ಹೋಗ್ತಾಳೆ ಅವಳು. ಬನ್ನಿ ಗೈಸ್, ಇನ್ನೊಂದು ಏನು ಅಂತ ತೋರಿಸ್ತೀನಿ ನಿಮಗೆ. ಬನ್ನಿ, ಹೊರಗಡೆ ಹೋಗೋಣ ಬನ್ನಿ. ಇಲ್ಲಿ ನೋಡಿ ಯಾಕೆ ಕೀ ಹಾಕ್ಯಾರ ಅಂತ ಒಳಗಡೆ ಬಂದು ನಿಮಗೆ ತಿಳಿಸ್ತೀನಿ. ಬನ್ನಿ. ಗಾಯ್ಸ್, ಏನು ಗೊತ್ತಾ, ನನ್ನ ಮಗಳು ಸರಿಯಾಗಿ ಟಿಫಿನ್ ಮಾಡ್ತಿರ್ಲಿಲ್ಲ ಬೆಳಗ್ಗೆ. ಅವ್ರ ಫ್ರೆಂಡ್ಸ್ ಬಂದಾಗ ಅವ್ರ ಫ್ರೆಂಡ್ಸು ಅವ್ರಿಗೆ ಹಾಕ್ಕೊಟ್ರು ಅವರು ತಿಂಡಿ ತಿಂತಿರ್ಲಿಲ್ಲ. ಯಾಕಂತಂದ್ರೆ ಅವರು ಪಪ್ಪ ಕೀ ಹಾಕ್ಯಾರ, ನಿಮ್ಮ ಫ್ರೆಂಡ್ಸ್ ಬಂದ್ರೆ ನೀ ತಿಂಡಿ ತಿನ್ನಲ್ಲ ಅಂತ ಹೇಳಿ. ನನಗೂ ಪಪ್ಪನ ತೋರಿಸಿದ್ದು ನೋಡಿ, ಇಲ್ಲಿ ಕೀ ಹಾಕಿದ್ ನೋಡು ಅಂತೇಳಿ. ಯಾಕಂತ ಹೇಳ್ತೇನೆ ಇಲ್ಲಿ ನಿಮಗೆ. ಗೇಟ್ ಹಾಕೊಂಡೋಗ್ರಿ. ಬಾಯ್ ಬಾಯ್ ಬಾಯ್. ಯಾಕೆ ಗೊತ್ತಾ ಗಾಯ್ಸ್, ಕೀ ಹಾಕಿರೋದು ನಮ್ಮ ಮನೆಯವರು. ನಾನು ನೋಡಿರಲಿಲ್ಲ. ನೋಡಿ ಇಲ್ಲಿ ಏನು ಮಾಡೇನಿ ಅಂತ ತೋರಿಸಿದ್ರು. ಯಾಕ್ರಿ ಅಂತ ಅಂದೆ. ಅವಾಗ ಅವರು, ಇಲ್ಲ ಇವಳು ಸರಿಯಾಗಿ ತಿಂಡಿ ತಿನ್ನಲ್ಲ, ಅವ್ರ ಫ್ರೆಂಡ್ಸ್ ಬಂದ್ರೆ ನಿನ್ನೆ ಒಂದೇ ತುತ್ತು ತಿಂದೋಗಿರೋದು, ಹಾಗಾಗಿ ಕೀ ಹಾಕೇನಿ. ಈಗ ಅವ್ರು ಬಂದ್ರೆ ಗಾಯ್ಸ್ ಬರ್ತಾರೆ, ಬರೋರಿಗೆ ಬೇಡ ಅಂತ ಅನ್ನಲ್ಲ. ಅವ್ರಿಗೆ ತಿಂಡಿ ಹಾಕಿಕೊಟ್ರು ಅವ್ರು ತಿಂಡಿ ತಿನ್ನಲ್ಲ. ಇವಳು ಅವ್ರಿದ್ರಿಗೆ ಕುತ್ಕೊಂಡು ಸರಿಯಾಗಿ ತಿನ್ನಲ್ಲ. ಎಲ್ಲರಿಗೆ ಹಾಕ್ಕೊಟ್ರು ಇವಳು ತಿನ್ನಲ್ಲ. ಕಂಫರ್ಟಬಲ್ ಆಗಲ್ಲ, ಏನೋ ಗೊತ್ತಿಲ್ಲ, ತಿನ್ನಲ್ಲ. ಹಾಗಾಗಿ ಈಗ ಒಂದು 15 ದಿವಸ ಆತಲ್ಲ ಕಂಟಿನ್ಯೂ ಸರಿಯಾಗಿ ತಿಂಡಿ ತಿನ್ನೋದಕ್ಕೆ ಅವ್ರ ಪಪ್ಪ ಅದಲ್ಲ ಇವತ್ತು ಗೇಟಿಂಗ್ ಕೀ ಹಾಕ್ಬಿಟ್ಟಾರ. ಇಲ್ಲ ಅವ್ರಿಗೆ ಹೇಳೋಣ, ತಿಂಡಿ ಅವಳು ತಿನ್ನಲಿ, ತಿಂದಾದ್ಮೇಲೆ ನೀವು ಬರೋರಿಗೆ ಬೇಡ ಅಂತ ಹೇಳಲ್ಲ ನಾವು. ಯಾಕಂತಂದ್ರೆ ಅವಳು ಸರಿಯಾಗಿ ತಿಂಡಿ ತಿನ್ನೋದಕ್ಕೆ ಫುಲ್ಲು ವೀಕ್ನೆಸ್ ಆಗ್ಯಾಳ ಗೈಸ್. ನೀವು ನೋಡ್ಬೋದು ಹಿಂದಿನ ಬ್ಲಾಗಿಗೂ ಈಗಿನ ಬ್ಲಾಗಿಗೂ ಎಷ್ಟು ವ್ಯತ್ಯಾಸ ಅದಾಳ. ಖುಷಿ ಅನ್ನೋದು ಖುಷಿಯಾಗೇ ಇಲ್ಲದಂಗೆ ಆಗ್ಬಿಟ್ಟಾಳ. ಹಾಗಾಗಿ ಗೇಟಿಂಗ್ ಕೀ ಹಾಕಿದ್ವಿ ಅಷ್ಟೇ. ಅದನ್ನು ಬಿಟ್ಟರೆ ಏನು ರೀಸನ್ ಇಲ್ಲ. ಯಾರಿಗೂ ಬರೋರಿಗೂ ಬರಬೇಡ್ರಿ ಅಂತ ಏನು ಹೇಳಲ್ಲ ನಾವು. ಬಟ್ ಅವರು ಬಂದರೂ ತಿನ್ಬೇಕಲ್ಲ, ಹಾಕ್ಕೊಟ್ರು ತಿನ್ನಲ್ಲ, ಅದೇ ಬೇಜಾರು ನಮಗೆ. ಓಕೆ ಗೈಸ್, ಇವತ್ತು ನಂದು ಮೀಟಿಂಗ್ ಐತಿ. ಮೀಟಿಂಗಿಗೆ ಹೋಗ್ತೇನೆ ನಾನು.